ಬಸವೇಶ್ವರ ಸೇವಾ ಸಮಿತಿ, ಅಕ್ಕನ ಬಳಗ ಮಹಿಳಾ ಸಮಾಜ, ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಬಸವ ಜಯಂತಿ, ಅಕ್ಕ ಮಹಾದೇವಿ ಜಯಂತಿ ಹಾಗೂ ಬಸವಶ್ರೀ ಅಕ್ಕ ಮಹಾದೇವಿ ಕಾಯಕ ರತ್ನ ಹಾಗೂ ಕಾಯಕ ಯೋಗಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವಿಜಯನಗರದ ಬಸವೇಶ್ವರ ಸುಜ್ಞಾನ ಮಂಟಪದಲ್ಲಿ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಸಿದ್ಧಗಂಗಾ ಮಠ ಹಾಗೂ ಶಿವರುದ್ರ ಮಹಾಸ್ವಾಮೀಜಿಗಳು ಬೇಲಿಮಠ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಅದಮ್ಯ ಚೈತನ್ಯ ಫೌಂಡೇಶನ್ನ ಅಧ್ಯಕ್ಷರಾದ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅಕ್ಕ ಮಹಾದೇವಿ ಪ್ರಶಸ್ತಿ ಹಾಗೂ BDA ಕಾರ್ಯದರ್ಶಿಯಾಗಿರುವ ಶಿವಕುಮಾರ್ ಅವರಿಗೆ ಕಾಯಕ ರತ್ನ ಪ್ರಶಸ್ತಿ ಪ್ರದಾನವನ್ನು ಸಮಿತಿಯಿಂದ ಮಾಡಲಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರು ಕಾಯಕ ಬಗ್ಗೆ ಹಾಗೂ ಬಸವಣ್ಣನ ಬಗ್ಗೆ ಹಾಗೂ ಅಕ್ಕ ಮಹಾದೇವಿಯ ವಿಚಾರಧಾರೆಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಸುಲಲಿತವಾಗಿ ಮಾತನಾಡಿದರು. ಅಲ್ಲದೆ ಅದಮ್ಯ ಚೇತನ ಸಂಸ್ಥೆಯ ಕಾರ್ಯವೈಖರಿ ಹಾಗೂ ಸಮಾಜದಲ್ಲಿ ಪರಿಸರ ವ್ಯವಸ್ಥೆಯ ಕುರಿತು ಸಾಕಷ್ಟು ಮಾತುಗಳನ್ನು ಸಾರ್ವಜನಿಕರಿಗೆ ಹಾಗೂ ನೆರೆದಿದ್ದವರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದರು. ಸಮಾಜದಲ್ಲಿ ನಾವು ಸಾಧನೆ ಮಾಡಬೇಕು, ಅದು ಪರಿಸರದಲ್ಲಿ ಹೊಂದಿಕೊಂಡು ಹೋಗುವಂತಹ ಸಾಧನೆ ಮಾಡಬೇಕು ಎಂದು ಅವರು ಜನರಿಗೆ ಹಾಗೂ ಬಸವಣ್ಣನ ಅಭಿಮಾನಿಗಳಿಗೆ ಹಾಗೂ ಅಕ್ಕ ಮಹಾದೇವಿಯ ಭಕ್ತರಿಗೆ ಶುಭ ಸಂದೇಶವನ್ನು ಸಹ ತಿಳಿಸುವ ಪ್ರಯತ್ನವನ್ನು ಮಾಡಿದರು. ಬಸವಣ್ಣ ಹಾಗೂ ಅಕ್ಕ ಮಹಾದೇವಿಯವರು ಸಮಾಜಕ್ಕೆ ನೀಡಿರುವ ಕೊಡುಗೆ ಅಪಾರವಾಗಿದ್ದು, ಅದರ ತೃಣಕ್ಕೆ ನಾವು ಸಮಾನವಾಗಿ ಕೆಲಸವನ್ನು ಮಾಡಿಕೊಂಡು ಹೋಗಬೇಕು. ಅವರ ಕಾಯಕ ನಿಷ್ಠೆಯನ್ನು ಜನರು ಪ್ರತಿಪಾದಿಸಬೇಕು. ದಿನನಿತ್ಯದಲ್ಲಿ ಕಾಯಕ ಮಾಡುವುದರಿಂದ ಪ್ರತಿಫಲ ಸಿಗುತ್ತದೆ ಎಂಬ ನಂಬಿಕೆಯನ್ನು ಎಲ್ಲರೂ ಸಹ ಬಲಪಡಿಸಬೇಕು ಎಂದು ಇದೇ ವೇಳೆ ಅವರು ತಿಳಿಸುವ ಕೆಲಸವನ್ನು ಮಾಡಿದರು. ಹೆಸರಿನಲ್ಲಿ ಅವರ ಸ್ಮರಣೆಯಲ್ಲಿ ಕೊಟ್ಟಿರುವಂತಹ ಈ ಒಂದು ಪ್ರಶಸ್ತಿಯನ್ನು ನನಗೂ ಪಡೆಯುವಂತಹ ಸೌಭಾಗ್ಯವನ್ನು ನಾವು ಒದಗಿಸಿಕೊಟ್ಟಿದ್ದಕ್ಕೆ ಆಯೋಜಕರಿಗೆ, ತಮಗೆ ಮತ್ತು ಅದಮ್ಯ ಚೇತನದ ಏನು ಪಯಣ ಇದೆ, ಕಳೆದ 28 ವರ್ಷದ ಪಯಣ, ಇದು ಖಂಡಿತವಾಗಿ ನಾನು ಒಬ್ಬರಿಂದ ಮಾಡಿದ್ದಲ್ಲ. ಮಾನ್ಯ ಅನಂತಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ಸಣ್ಣದಾಗಿ ಪ್ರಾರಂಭ ಮಾಡಿರುವಂತಹ ಸಂಸ್ಥೆ ಇವತ್ತು ದೇಶದಲ್ಲಿ 5 ಕಡೆ ಅಡುಗೆ ಮನೆಯನ್ನು ನಡೆಸಿ ಬೇರೆ ಬೇರೆ ಯೋಜನೆಗಳಲ್ಲಿ ಮುಂದೆ ಹೋಗಬೇಕು ಅಂತಂದರೆ ಬಹಳಷ್ಟು ಜನರ ಕಾಣದ ಕೈಗಳು ಜೊತೆಗಿದ್ದಕ್ಕೆ ಇದು ಸಾಧ್ಯ ಆಗಿದೆ. ನಾನೆಲ್ಲರ ಅವರ ಪರವಾಗಿ ಈ ಒಂದು ಪ್ರಶಸ್ತಿಯನ್ನು ಪಡೀತಾ ಇದ್ದೀನಿ ಅಂತ ಹೇಳಿ ಆ ಒಂದು ಪಡೆಯುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ. ನಾನು ಎಲ್ಲ ಹಿರಿಯರಲ್ಲಿ ವಂದಿಸುತ್ತಾ, ನಮಗೆ ಪೂಜ್ಯ ಸ್ವಾಮೀಜಿಯವರ ಮಾತನ್ನು ಕೇಳೋದಿದೆ. ಶ್ರೀ ಬಸವಣ್ಣನವರ ಬಗ್ಗೆ, ಅಕ್ಕ ಮಹಾದೇವಿಯ ಬಗ್ಗೆ, ಅವರೆಲ್ಲರ ಬಗ್ಗೆ ನಮ್ಮ ಮಕ್ಕಳು ತಿಳ್ಕೊಂಡಿದ್ದಾರೆ, ನಾವೆಲ್ಲ ದೊಡ್ಡವರು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ವಿಶೇಷವಾಗಿ ಒಬ್ಬ ಮಹಿಳೆಯಾಗಿ ನಾನು ಅಕ್ಕ ಮಹಾದೇವಿಯವರ ಜೀವನವನ್ನು ಯೋಚನೆ ಮಾಡ್ತಿದ್ದಾಗ, ಇವತ್ತು ನಾವು ಈಗ ತಾನೇ ನನ್ನ ಹಿಂದಿನ ಮಾತಾಡೋರು ಹೇಳ್ತಾ ಇದ್ರು, ಇವತ್ತಿಗೂ 33% ಹೇಗೆ ಅದು ಕೇಳಿದ್ದೆ 33%, 50% ಪಾಪ್ಯುಲೇಷನ್ ಕೇಳಿದ್ದು 33%. ಆದರೆ ಆ 33% ಏನೋ ಕಾರಣದಿಂದ ಆಗದೇ ಇರೋದನ್ನು ಹೇಗೆ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಯಾವ ರೀತಿಯ ರಿಪ್ರೆಸೆಂಟೇಷನ್ ಇರಬೇಕು, ಆ ರೀತಿಯ ರಿಪ್ರೆಸೆಂಟೇಷನ್ ಯಾವ ಫೀಲ್ಡಲ್ಲೂ ಇಲ್ಲ. ಆದರೆ ಯಾವಾಗ ವಿಮೆನ್ ಲೆಡ್ ಡೆವಲಪ್ಮೆಂಟ್ ಅಂದರೆ ಮಹಿಳೆಯರ ಒಂದು ನೇತೃತ್ವದಲ್ಲಿ ಆಗ್ತಿರುವಂಥ ಅಭಿವೃದ್ಧಿ ಎಷ್ಟು ಬದಲಾವಣೆ ತರುತ್ತೆ ಅನ್ನೋದನ್ನು ಸಮಾಜ ನೋಡಿದ್ರೂ ಬೇರೆ ಬೇರೆ ಕಾರಣದಿಂದ, ಹಾಗೆ ನೋಡಿದರೆ ಜಗತ್ತಿನ ಬೇರೆ ದೇಶಗಳಲ್ಲಿ ನೋಡಿದರೆ ಭಾರತ ಇವತ್ತು ಚೆನ್ನಾಗಿದ್ದು ಯಾಕೆ ಅಂತಂದರೆ ಸುಮಾರು 8 ಶತಮಾನಗಳ ಹಿಂದೆನೇ, ಅಂದರೆ 12ನೇ ಶತಮಾನದಲ್ಲಿನೇ ಅಕ್ಕ ಮಹಾದೇವಿ ಅಂತವರು ಆತ್ಮವಿಶ್ವಾಸದಿಂದ ಮಹಿಳಾ ಸ್ವಾತಂತ್ರ್ಯಕ್ಕೆ, ಮಹಿಳೆಯರಿಗೆ ಅವರದೇ ಆದ ಚಿಂತನೆ ಇದೆ, ಅವರದೇ ಆದ ಒಂದು ಸ್ವತಂತ್ರ ಯೋಚನೆ ಮಾಡಲಿಕ್ಕೆ ಅವಕಾಶವನ್ನು ಪಡೆಯೋದು ಸಾಧ್ಯ ಇದೆ ಅನ್ನೋದನ್ನು ತೋರಿಸಿದಂತಹ ಅಕ್ಕ ಮಹಾದೇವಿಯವರು. ಅವಕಾಶ ಕೊಟ್ಟಾಗ ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮಲ್ಲಿ ಇದ್ದಂತಹ ಕೆಲಸವನ್ನು ಕಾನೂನಾತ್ಮಕವಾಗಿ ಕೆಲಸ ಮಾಡ್ತಾ ನಾವು ಕರ್ತವ್ಯ ನಿರ್ವಹಿಸಿ ಸೇವೆ ಮಾಡ್ತಾ ಬಂದಿದ್ದೇವೆ. ಅಕ್ಕ ಮಹಾದೇವಿ ಪ್ರಶಸ್ತಿ ಪಡೆದಂತಹ
ಮೇಡಮ್ ಅವರು ಪ್ರಸ್ತಾಪ ಮಾಡಿದ್ರು. ಬಹಳ ಗಂಭೀರವಾದಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಕಸ ಮತ್ತು ಮಾಲಿನ್ಯದ ವಿಚಾರ ಒಂದೇದು. ಕಸ ಮತ್ತು ಮಾಲಿನ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ನಿಭಾಯಿಸ್ತಾ ಇದ್ದರೆ ಇಡೀ ಮನುಕುಲಕ್ಕೆ ಆತಂಕವಿದೆ ಎಂಬುದು ಇವತ್ತು ಒಪ್ಪುವಂತಹ ಮಾತು. ನಾವು ವೈಯಕ್ತಿಕವಾಗಿ ನಮ್ಮ ಮನೆಗಳಲ್ಲಿ ಮತ್ತು ಸಮಾಜದಲ್ಲಿ ಕಸ ಮತ್ತು ಮಾಲಿನ್ಯವನ್ನು ನಿಯಂತ್ರಣಕ್ಕೆ ಶ್ರಮಿಸಬೇಕು. ಸರ್ಕಾರಗಳು ಕೂಡ ಈ ರೀತಿ ಬೆಸ್ಟ್ ಪ್ರಾಕ್ಟೀಸಸ್ ಎಲ್ಲೆಲ್ಲಿ ಮಾಡಿದ್ದಾರೆ, ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರಗಳಿರ್ಬೋದು, ಎಲ್ಲೆಲ್ಲಿ ಒಳ್ಳೊಳ್ಳೆ ಪ್ರಾಕ್ಟೀಸಸ್ ಮಾಡಿದ್ದಾರೆ ಕಸಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ, ಪ್ಲಾಸ್ಟಿಕ್ಕನ್ನು ಕಡಿಮೆ ಬಳಸಲಿಕ್ಕೆ, ಅದನ್ನು ಅಡಾಪ್ಟ್ ಮಾಡಬೇಕು ಮತ್ತು ಎಲ್ಲ ಜನಸಾಮಾನ್ಯರಿಗೆ ಅದನ್ನು ಪ್ರಚಾರ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇನ್ನು ಗಿಡಗಳ ಪ್ಲಾಂಟೇಶನ್ ಬಗ್ಗೆ ಕೂಡ ಇತ್ತೀಚೆಗೆ ನಾವು ಬೆಂಗಳೂರು ಪ್ರಾಧಿಕಾರದಿಂದ, ಅಭಿವೃದ್ಧಿ ಪ್ರಾಧಿಕಾರದಿಂದ 15 ಲಕ್ಷ ಗಿಡಗಳನ್ನು ನೆಡುವಂಥ ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲೂ ಕೂಡ ಈ ನಮ್ಮ ಅಧ್ಯಕ್ಷರು ಅದಮ್ಯ ಚೇತನ ಫೌಂಡೇಶನ್ ಅವರ ವತಿಯಿಂದ ನಮ್ಮ ಬನಶಂಕರಿನಲ್ಲಿ ಸಾಕಷ್ಟು ಸಹಾಯ ನೀಡಿ ಅವರು ನಮಗೆ ಗಿಡ ಹಾಕಲಿಕ್ಕೆ ಕೂಡ ನೆರವಾಗಿದ್ದಾರೆ. ಅವರು ಕೂಡ ಆ ಗಿಡಗಳನ್ನು ಕೂಡ ಮೇಂಟೈನ್ ಕೂಡ ಮಾಡ್ತಾ ಇದ್ದಾರೆ. ನಾವು ಕೂಡ ಹಾಕಿರುವ 15 ಲಕ್ಷ ಗಿಡದಲ್ಲಿ ಸುಮಾರು 80ರಿಂದ 85% ಗಿಡಗಳನ್ನು ಸ್ವಲ್ಪ ಮಳೆ ಕೈಕೊಟ್ಟರು ಕೂಡ ಉಳಿಸಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾವುದಾದ್ರು ಒಂದು ಕಾರ್ಯಕ್ರಮದ ಹೆಸರಿನಲ್ಲಿ ಮೇಡಮ್ ಅವರು ಪ್ರಸ್ತಾಪ ಮಾಡಿದ್ರು ಮತ್ತು ಕಸ ಮತ್ತು ಮಾಲಿನ್ಯ ವಿಚಾರದಲ್ಲಿ 2 ಗಂಭೀರವಾದ ವಿಚಾರಗಳನ್ನು ಮೇಡಮ್ ಅವರು ಪ್ರಸ್ತಾಪ ಮಾಡಿದ್ರಿಂದ ಇದನ್ನು ಕೇವಲ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ಕೂಡ ನಾವು ಬಳಸುವಂಥ ಪ್ಲಾಸ್ಟಿಕ್ಗಳನ್ನು ಬಳಸದೆ ನಿರ್ಮೂಲನೆ ಮಾಡ್ತಾ ಮತ್ತು ಸರ್ಕಾರಗಳು ಪ್ರೊಡಕ್ಷನ್ ಕೂಡ ನಿಲ್ಲಿಸಬೇಕು. ಪ್ಲಾಸ್ಟಿಕ್ಗಳನ್ನ ಪ್ರೊಡಕ್ಷನ್ ಅವು ಸಿಗಲೇಬಾರದು ಜನಗಳಿಗೆ. ಹಂಗಿದ್ರೆ ಮಾತ್ರ ಇವತ್ತು ನಾವು ಸಂಪೂರ್ಣ ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಅಥವಾ ದೇಶವನ್ನು ಮಾಡಲಿಕ್ಕಾಗ್ತದೆ. ಇನ್ನು ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲೇ ಸಾಧನೆ ಮಾಡಿದ ಸಮಾಜದ ಮುಖಂಡರಿಗೆ ಹಾಗೂ ಸಾಧಕರಿಗೆ ಪ್ರಶಸ್ತಿಗಳನ್ನು ನೀಡುವ ಹಾಗೂ ಸನ್ಮಾನವನ್ನು ಮಾಡುವ ಮೂಲಕ ಅವರ ಸಾಧನೆಗೆ ಪ್ರೋತ್ಸಾಹವನ್ನು ಹೆಚ್ಚಿಸುವ ಕೆಲಸವನ್ನು ಸಮಿತಿಯವರು ಮಾಡಿದ್ದು ನೆನಪಿಸಿಕೊಳ್ಳಬೇಕಾಗಿದೆ. ಸುಧಾರಕರು, ಆರ್ಥಿಕ ತಜ್ಞ, ಒಬ್ಬ ಚಿಂತಕ, ಮಹಾಶಿವಶರಣ, ಸಂಸ್ಕೃತಿಯ ಪ್ರತಿಪಾದಕ ಮತ್ತೆ ಕ್ರಾಂತಿ ಪುರುಷ, ಭಕ್ತಿ ಭಂಡಾರಿ, ಕಾಯಕ ಯೋಗಿ, ಕೂಡಲ ಸಂಗನ ಸ್ವರೂಪ, ರಾಜಕೀಯ ಮುತ್ಸದ್ದಿ, ತತ್ವಜ್ಞಾನಿ, ಕವಿಯಾಗಿ ನಮ್ಮ ಮುಂದೆ ಕಂಗೊಳಿಸಿದಂಥವರು. ಅವರು ನಮ್ಮನ್ನು ಅಗಲಿ 8 ಶತಮಾನಗಳಾದರೂ ಸಹ ನಮ್ಮ ಹೃದಯದಲ್ಲಿ ಶಾಶ್ವತವಾದಂತಹ ಒಡೆಯುವಂಥ ತತ್ವ ಆದರ್ಶಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅವರು ಜೀವಂತವಾಗಿದ್ದಾರೆ. 8 ಶತಮಾನಗಳು ಕಳೆದರೂ ಸಹ 21ನೇ ಶತಮಾನ ಈ ಆಧುನಿಕ ಯುಗವನ್ನು ಪ್ರಭಾವಿಸುವಂತಹ ಅವರ ಚಿಂತನೆಯನ್ನು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು. ಬಸವೇಶ್ವರರ ಜೀವನ ಚರಿತ್ರೆಯನ್ನು ನಾವು ಅವಲೋಕನವನ್ನು ಮಾಡಿದಾಗ ಗಮನಿಸಬೇಕಾದಂಥ ಒಂದು ಸಂಗತಿ ಅಂದರೆ, ನಿಗೂಢ ರಹಸ್ಯಗಳನ್ನು ಹೊರಗೆಡವಿ ಪವಾಡ ಪುರುಷರ ಅಂತ ಆಗಲಿಲ್ಲ ಬಸವಣ್ಣನವರು. ನಾವು ಪವಾಡ ಪುರುಷರು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಯಾವುದೇ ನಿಗೂಢ ರಹಸ್ಯವನ್ನು ಅವರು ಭೇದಿಸಿದಂಥವ್ರಲ್ಲ. ಅವರು ಸಾಮಾನ್ಯರಾಗಿ ಮಾದರಸ ಮತ್ತು ಮಾದಲಾಂಬಿಕೆಯ ಗರ್ಭಾಂಬುದಿಯಲ್ಲಿ ನಮ್ಮಂತೆಯೇ ಸಹ ಅವರ ಜನನೂ ಈ ಮರ್ತ್ಯಲೋಕದಲ್ಲಿ ಆದಂಥದ್ದು. ಆದರೆ ಸಾಮಾನ್ಯವಾಗಿ ಬಂದಂಥ ಒಬ್ಬ ವ್ಯಕ್ತಿ ತನ್ನ ಸ್ವಪ್ರಯತ್ನದಿಂದ, ತಮ್ಮ ಪರಿಶ್ರಮದಿಂದಲೇ ಇವತ್ತು ಅಭೂತಪೂರ್ವವಾದಂಥ ಸಾಧನೆಯನ್ನು ಮಾಡಿ ಅಸಾಮಾನ್ಯರಾಗುವಂತಹ ಕೆಲಸವನ್ನು ಮಾಡಿ ಹೋಗಿರುವಂಥವ್ರವರು. ಲೋಕದ ಒಳಿತಿಗಾಗಿ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಂತಹ ಒಬ್ಬ ದಾರ್ಶನಿಕ ಪುರುಷ ಅವರು. ಬಸವಣ್ಣನವರನ್ನು ಭಾವಚಿತ್ರಗಳಲ್ಲಿ, ಮೂರ್ತಿಗಳಲ್ಲಿ, ಪ್ರತಿಮೆಗಳಲ್ಲಿ ಅವರನ್ನ ಹಿಡಿದಿಡದೆ ಅವರ ಚಿಂತನೆಗಳಲ್ಲಿ ನಮ್ಮ ಮನಸ್ಸನ್ನು ತಲ್ಲೀನಗೊಳಿಸುವಂಥ ಕೆಲಸವನ್ನು ಮಾಡಬೇಕಾಗಿರುವಂಥದ್ದು ಅವರ ನಿಜವಾದಂತಹ ಘನ ವ್ಯಕ್ತಿತ್ವಕ್ಕೆ ನಾವು ಕೊಡಬೇಕಾದಂತಹ ನಿಜವಾದಂಥ ಕಾಣಿಕೆ ಅಂತಕ್ಕಂಥದ್ದೇ ನಾವೆಲ್ಲ ಭಾವಿಸ್ಬೇಕಾಗಿರುವಂಥದ್ದು. ಆಂಗ್ಲ ಶ್ರೇಷ್ಠ ಚಿಂತಕ, ಆ ಆಂಗ್ಲ ಶ್ರೇಷ್ಠ ಚಿಂತಕ ಒಂದು ಮಾತನ್ನು ಬರೀತಾರೆ, ದ ಮೆಷರ್ಸ್ ಆಫ್ ಸ್ಪಿರಿಚುವಲ್ ರೈಟಿಂಗ್ ಅಂತ ಒಂದು ಶ್ರೇಷ್ಠವಾದಂಥ ಒಂದು ಕೃತಿ. ಅದು ಅದ್ಭುತವಾದಂಥ ಸಾಲುಗಳನ್ನು ಉಲ್ಲೇಖ ಮಾಡ್ತಾರೆ. ಎಂಥ ಸಾಲುಗಳಂದರೆ, ಆಸ್ ಐ ರಿಫ್ಲೆಕ್ಟ್ ಆನ್ ದ ವಾಸ್ಟ್ ಬಾಡಿ ಆಫ್ ಸ್ಪಿರಿಚುವಲ್ ಲಿಟ್ರೇಚರ್ that has emerged across cultures and generations, by the sincerity that motivates most spiritual writers, they write with the intention of sharing insights, experience,
values and practices that they believe can enrich human life. Its words often arise from a genuine desire to illuminate, inspire and guide others towards a more meaningful existence ಅಂತ ಮಾತನ್ನ ಹೇಳ್ತಾರೆ. ವಿವಿಧ ಸಂಸ್ಕೃತಿಗಳು ಮತ್ತೆ ತಲೆಮಾರುಗಳಲ್ಲಿ ಮೂಡಿ ಬಂದಿರುವಂಥ ಅಪಾರವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಸಾಹಿತ್ಯವನ್ನ ನಾನು ಅವಲೋಕಿಸಿದಾಗ ಬಹುತೇಕ ಆಧ್ಯಾತ್ಮಿಕ ಲೇಖಕರ ಪ್ರಾಮಾಣಿಕತೆ ನನ್ನನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಅವ್ರು ಇನ್ನೂ ಒಂದು ಹೇಳಿದ್ರು, ಹೊನ್ನಿನೊಳಗೊಂದೊರೆಯ, ವಸ್ತ್ರದೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಎನ್ನ ಮಡದಿ ಮಕ್ಕಳಿಗೆ ಎಂದು ಕುದಿದೆನಾದಡೆ ತಲೆದಂಡ ಅಂದ್ರು. ಕಲ್ಯಾಣದಲ್ಲಿ ಹಾಗಾಗೋಯ್ತು ಅಲ್ಲ. ಇದಕ್ಕೆ ಮಾರಯ್ಯನವರು ತಮ್ಮ ಕಾಯಕವನ್ನು ಮುಗಿಸಿ ತಮ್ಮ ಕಾಯಕದ ಫಲವನ್ನು ಮನೆಗೆ ತರ್ತಾ ಇದ್ರು. ಅನುಭವ ಮಂಟಪದಲ್ಲಿ ಒಂದು ವಿಶೇಷವಾದ ಗೋಷ್ಠಿ ಇದೆ, ನಾಳೆ ಅಲ್ಲಿ ಹೋಗಬೇಕು, ನಾಳಿನ ಕಾಯಕವನ್ನು ಇವತ್ತೇ ಮಾಡೋಣ ಅಂತ ಹೇಳಿ 2 ದಿವಸದ ಅಕ್ಕಿಯನ್ನು ಒಟ್ಟಿಗೆ ತಂದರು. ಲಕ್ಕಮ್ಮ ಅದನ್ನು ನೋಡಿ ಹೇಳ್ತಾಳೆ, ಆ ತಾಯಿ, ಆಸೆ ಎಂಬುದು ಅರಸರಿಗಲ್ಲದೆ ಭಕ್ತರಿಗುಂಟೆ, ಈಸಕ್ಕಿ ಆಸೆ ಎಮಗೇಕೆ, ಈಶ್ವರನೊಪ್ಪ, ವಾಪಸ್ ಕೊಟ್ಟು ಬನ್ನಿ ಅಂತ ಹೇಳಿದ್ಲು. ಹಿಂಗೆ ನಾಳಿಂಗೆ ಇದು ಅಪ್ಪ ಬಸವಣ್ಣನ ಮಾತು ಎಷ್ಟು ಪರಿಣಾಮ ಬೀರಿತ್ತು ಅಂತ ಸ್ವಲ್ಪ ಯೋಚನೆ ಮಾಡಿ. ಅಂಗಳದಲ್ಲಿ ಎಲ್ಲರೂ ಈ ರೀತಿ ಪರಿಪೂರ್ಣತೆಯ ನೆಲೆಯನ್ನು ತಲುಪಲಿಕ್ಕೆ ಆದಂಥ ಒಂದು ವ್ಯವಸ್ಥೆ ಅಪ್ಪ ಬಸವಣ್ಣನವರ ನಡೆ. ಇದನ್ನ ನಾವಿವತ್ತು ಗಮನಿಸಬೇಕು. ನಮ್ಮ ಮಕ್ಕಳಿಗೆ ಸರಿಯಾಗಿ ಗಮನ ಇಲ್ಲ, ಸಂಸ್ಕಾರ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತೇವೆ. ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡುವಾಗ ನಿಮ್ಮ ಮನೆಯಲ್ಲಿ ನಡ್ತಕ್ಕಂಥ ಸಂಸ್ಕಾರದ ವ್ಯವಸ್ಥೆಗಳಲ್ಲಿ ಮಕ್ಕಳು ಪಾಲ್ಗೊಳ್ಳಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಾ? ಇದನ್ನು ನಾವು ನೋಡ್ಬೋದು. ತಾತ ಪೂಜೆ ಮಾಡ್ತಾರೆ, ನೀವು ಹೇಳ್ಕೊಡಿ, ನೀವು ದೂರ ಇರಿ. ಈ ರೀತಿ ಇದ್ರೆ ಮಕ್ಕಳು ಕಲಿಯೋದು ಹೇಗೆ? ಈ ವಾಸ್ತವತೆಯನ್ನು ಕಲಿಯಲಿಕ್ಕೆ ಇವತ್ತು ಮಕ್ಕಳಲ್ಲಿ ಶಕ್ತಿ ಇದೆ. ಒಂದು ಉದಾಹರಣೆ ಹೇಳ್ತೇನೆ. ಲೌಕಿಕವಾಗಿ ಎಲ್ಲವನ್ನೂ ಹೇಳ್ತಾ ಇದ್ದೇವೆ, ಆದರೆ ಥಿಯರಿ ಮತ್ತು ಪ್ರಾಕ್ಟಿಕಲ್ ಇವನ್ನು ಸರಿಯಾಗಿ ಗಮನಿಸಬೇಕು. ನಾವು ಥಿಯರಿ ಎಲ್ಲ ಹೇಳ್ತಾ ಇದ್ದೇವೆ, ಪ್ರಾಕ್ಟಿಕಲ್ ಎಲ್ಲಿದೆ? ಸಹಜವಾದ ರೀತಿಯಲ್ಲಿ ಆ ಬದುಕನ್ನು ಬೆಳೆಸ್ಕೊಳ್ಬೇಕಾದ್ರೆ ನಾವು ಬೇಕಾಗಿರ್ತಕ್ಕಂಥ ಮೂಲ ಸತ್ವವನ್ನು ಯಾವತ್ತೂ ನಾವು ಜ್ಞಾಪಕ ಇಟ್ಕೊಂಡಿರಬೇಕು. ಕಾರಣದಲ್ಲಿ ಅಷ್ಟು ಶರಣರು ಹೇಗಿದ್ರು, ಯಾರು ದೊಡ್ಡವರು ಯಾರು ಸಣ್ಣವರು ನಾವು ಹೇಳ್ತೇವೆ. ಶೂನ್ಯ ಪೀಠಾಧ್ಯಕ್ಷರು, ಅಲ್ಲಮ ಪ್ರಭುಗಳು ಇತ್ಯಾದಿ. ಅಲ್ಲಮ ಪ್ರಭುಗಳು ಹೇಳ್ತಾರೆ ಒಂದು ವಚನದಲ್ಲಿ, ಕಲ್ಯಾಣದಲ್ಲಿ ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ನೋಡಿ, ಯಾವ ಕಾಲು ನೋಡಿ, ಅಪ್ಪ ಚಂದ್ರ ಹೇಳ್ತಾರೆ ಅಲ್ಲಮ ಪ್ರಭುಗಳು, ಹರಿವ ನದಿಗೆ ಮೈಯೆಲ್ಲ ಕಾಲು, ನದಿಗೆ ಮೈಯೆಲ್ಲ ಕಾಲು, ಬೀಸುವ ಗಾಳಿಗೆ ಮೈಯೆಲ್ಲ ಕೈ, ಉರಿಯುವ ಅಗ್ನಿಗೆ ಮೈಯೆಲ್ಲ ನಾಲಿಗೆ. ಯಾವುದು ಮೇಲಲ್ಲ, ಯಾವುದು ಕೆಳಗಲ್ಲ. ನಿಮ್ಮ ಶರಣರು, ಕಲ್ಯಾಣದಲ್ಲಿರ್ತಕ್ಕಂಥ ಶರಣರು ಸರ್ವಾಂಗಲಿಂಗಿಗಳು, ಎಲ್ಲರೂ ಸಮಾನ.